ಬೇತ್ಮಂಗಲಿಂದ ಕೋಲಾರ ಮುಖ್ಯ ರಸ್ತೆಯ ಒಂದು ದುಸ್ಥಿತಿಯ ಬಗ್ಗೆ ಮಾತಾಡುವುದಾದರೆ, ಈ ಒಂದು ನಿಜಕ್ಕೂ ಪಟ್ಟಣ ಗ್ರಾಮದಿಂದ ಒಂದು ಚಾಮರಹಳ್ಳಿ ಗ್ರಾಮ ತನಕ ಒಂದು ರಸ್ತೆಯ ದುಸ್ಥಿತಿಯನ್ನು ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬದುಕಿದ್ದಾರ ಸತ್ತೋಗಿದ್ದಾರ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಬರ್ತೈತೆ ಬಂಧುಗಳೇ. ಯಾಕಂದರೆ ಈ ಒಂದು ರಸ್ತೆಯನ್ನು ನೋಡಿದಾಗ ಏನಾದರೂ ತುರ್ತು ಸಮಯದಲ್ಲಿ ಆಂಬುಲೆನ್ಸಲ್ಲಿ ಈ ಒಂದು ರಸ್ತೆಯ ಮಾರ್ಗದಲ್ಲಿ ನಾವು ಹೋಗ್ತಿದ್ರೆ ನಿಜಕ್ಕೂ ಈ ರಸ್ತೆಯಲ್ಲೇ ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಬಂಧುಗಳೇ. ಎಷ್ಟೋ ಒಂದು ಅಪಘಾತಗಳು ಆಗಿರುವ ಉದಾಹರಣೆಗಳು ಕೂಡ ಐತೆ. ಎಲ್ಲ ಒಂದು ಕಡೆ ಬಂಗಾರಪೇಟೆ ಶಾಸಕರಾಗಿರ್ಬೋದು, ಜೊತೆಗೆ ಕೋಲಾರ ಶಾಸಕರು ಈ ಒಂದು ರಸ್ತೆಯ ಬಗ್ಗೆ ಕಿಂಚೊತ್ತು ಸಹ ವಿಧಾನಸೌಧದಲ್ಲಿ ಮಾತಾಡದೇ ಇರೋದು ನಿಜಕ್ಕೂ ದುರಂತ. ಇಂಥವ್ರನ್ನ ನಾವು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ವಲ್ಲ, ನಮ್ಮ ಮೊದಲು ಬುದ್ಧಿ ಬರಬೇಕು. ಇಂಥವ್ರು ಶಾಸಕರಾಗೋದಕ್ಕೆ ನಾಲಾಯಕ್ಕು. ನೀವೆಲ್ಲ ಸಹ ರಾಜೀನಾಮೆ ಕೊಟ್ಬಿಟ್ಟು ಮನೆಗಳಿಗೆ ಹೋಗ್ಬಿಡಿ. ಈ ಒಂದು ರಸ್ತೆಯನ್ನು ನೋಡ್ತಿದ್ರೆ ಎಲ್ಲ ಒಂದು ಕಡೆ ತುಂಬಾ ಒಂದು ದುಸ್ಥಿತಿಯನ್ನು ನಾವು ನೋಡ್ಬೋದು ನೀವು ಬಂಧುಗಳೇ. ನೋಡಿ, ಒಂದು 3 ಅಡಿ ಒಂದು ಗುಣಿ ಐತೆ. ಇಲ್ಲಿ ಸುಮಾರು ಅಪಘಾತಗಳು ಕೂಡ ಆಗಿದೆ. ಅಪಘಾತಗಳಾದ್ರೂ ಸಹ ಎಲ್ಲ ಒಂದು ಕಡೆ ಕಣ್ಣು ಮುಚ್ಚಿ ಕುಳಿತುಕೊಂಡಿರೋದು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ನಿಜಕ್ಕೂ ದುರಂತ. ಇಂಥವ್ರನ್ನ ನಾವು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಡ್ತೀವಲ್ಲ, ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ. ಈ ರಸ್ತೆಯ ಮಾರ್ಗದಲ್ಲಿ ಸುಮಾರು ಸಾವಿರಾರು ಗಾಡಿಗಳು ಹೋಗುತ್ತೆ, ಜೊತೆಗೆ ಸಾವಿರಾರು ಬಸ್ಸುಗಳು ಹೋಗುತ್ತೆ, ಏನು ಶಾಲಾ ಬಸ್ಸುಗಳು ಹೋಗುತ್ತೆ. ಹೋದ್ರೂ ಸಹ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದರಲ್ಲಿ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಶಾಸಕ SN ನಾರಾಯಣಸ್ವಾಮಿ ಆಗಿರ್ಬೋದು, ಪತ್ತೂರು ಜಿ ಮಂಜುನಾಥ್ ಅವರಿಗೆ ಈ ಒಂದು ವಾರದಲ್ಲಿ ಈ ರಸ್ತೆಯನ್ನು ಏನಾದರೂ ಅಭಿವೃದ್ಧಿ ಮಾಡದೆ ಹೋದಲ್ಲಿ ಈ ರಸ್ತೆಯನ್ನು ಮುತ್ತಿಗೆ ಹಾಕಬೇಕಾಗುತ್ತೆ. ಜೊತೆಗೆ ನಿಮ್ಮ ಮನೆಗಳಿಗೂ ಕೂಡ ಮುತ್ತಿಗೆ ಹಾಕುವ ಪರಿಸ್ಥಿತಿಯನ್ನು ನಮ್ಮ ಸಂಘಟನೆ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.